ಸುಜುಕಿ ನಯ್ಯೇ ಭಯ್ಯ. ಅಯ್ಯೋ ಮನಮೃತಿ ಕಳೆದ್ಬಿಟ್ಟಲ್ಲ ಮಾರಾಯ. ಯಮಹ RX 100 ಟಾಯ್ಲೆಟಲ್ಲಿ ಹೋದ್ರೆ ಮಣ್ಣಲ್ಲೇ ಉಚ್ಕೋಬೇಕು. ಬೇಕು ತೊಳೆಯಾಗ ನೀರು ಗೀರು ಪೇಪರ್ ಗೀಪರ್ ಏನೂ ಇಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಏನ ಮರ ಇದು. ಮನೆಗೆ ಫ್ರೇಮ್ ಮಾಡಿಸ್ಕೋಬೇಕು ಫ್ರೇಮು. ಹೆಸರು, ಗಾಡಿ ನಂಬರು, ಫೋನ್ ನಂಬರ್ ಅಷ್ಟೇ. ಕಮಾನ್ ಮಗನೇ, ಇನ್ನು ಮುಕ್ಕುರಿ ಬಿಡ ಕಣೋ. ಮುಕ್ಕುರಿ ಬೇಡ. ಮುಕ್ಕುರಿ ಯಾಕೆ ಏನು ಕಕ್ಕಕ್ಕೆ ಹೋಯ್ತಾ ಇದೆಯೋ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ವೆರಿ ಮಚ್. ಆಪ್ಕಾ ನಾಮ್? मेरा नाम दिलशाद. ದಿಲ್ಶಾದ್. ಥ್ಯಾಂಕ್ ಯು ವೆರಿ ಮಚ್ ಬೈ. ದೇವ್ರ ನೀನು. ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್. ಯಮಹಾದ RX 100 ಲೆಜೆಂಡರಿ ಬೈಕ್. ನೋ ABS, ನೋ ಎಲೆಕ್ಟ್ರಾನಿಕ್ಸ್, ಪ್ಯೂರ್ 2 ಸ್ಟ್ರೋಕ್ ಸಿಂಫನಿ. 20 ದಿನಗಳು, 6000 ಕಿಲೋಮೀಟರ್ಗಳು, 12 ರಾಜ್ಯಗಳು, ಲೆಕ್ಕವಿಲ್ಲದಷ್ಟು ಜನರು, ಕಲ್ಚರ್ಗಳು. ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರಬಲ್ ಪಾಸ್ ವರ್ಗು ನಮ್ಮ 2 ಸ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ. ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ. ಹೇ ಗಾಯ್ಸ್, ನಮಸ್ಕಾರ. ಇನ್ನೊಂದು ದಿನ ಲೇ ಲಡಾಖಲ್ಲಿ ನೋಡಿ. ನಮ್ಮ ರೂಮಿಂದ ಬಾಲ್ಕನಿಯಿಂದ ವ್ಯೂ ಈ ರೀತಿ ಇದೆ. ಸುತ್ತಲೂ ಬೆಟ್ಟ ಇದೆ ಗುರು, ಸುತ್ತಲೂ ಬೆಟ್ಟ ಇದೆ. ನೈಟ್ ಅಂತೂ ಸೂಪರಾಗಿ ನಿದ್ದೆ ಬಂತು ಗುರು. ಸೂಪರ್ ಅಂದರೆ ಸೂಪರಾಗಿ ನಿದ್ದೆ ಬಂತು. ತುಂಬಾ ನಿದ್ದೆ ಬಂತು. ಈಗ ನಾನು ಹೊರಟಿದ್ದೀನಿ ಕಾರ್ಗಿಲಿಂದ ಲೇ ಕಡೆಗೆ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪಪ್ಪದ ಮಾತಾಡ್ತಿರೋದು. ಲೇ ಲಡಾಖ್ ಸೀರೀಸ್ನ ಇನ್ನೊಂದು ದಿನಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ, ನಾನು ನಮ್ಮ RX 100 ಲೇ ಲಡಾಖ್ನ ಮಾಡ್ತಾಯಿದ್ದೀನಿ. ಕರ್ನಾಟಕದಿಂದ ಲೇ ಲಡಾಖ್ ಟ್ರಿಪ್ನ. ಸೊ ಆಲ್ರೆಡಿ ಕಾರ್ಗಿಲಿಗೆ ಬಂದ್ಬಿಟ್ಟಿದ್ದೀನಿ ಗುರು. ಈಗ ಇಲ್ಲಿಂದನೇ ಟ್ರಿಪ್ಪು ಲೇಗೆ ಹೋಗಿ, ಲೇಗಿಂದ ಕಾರದಂಗ್ಲ. ಇನ್ನೂ ಬೇರೆ ಪ್ಲ್ಯಾನ್ ಇದೆ, ತಿಳಿಸ್ಕೊಡ್ತೀನಿ ಅನ್ಸುತ್ತೆ ಲೇ ರೀಚ್ ಆದಮೇಲೆ. ಐ ಹೋಪ್ ನೀವೆಲ್ಲ ಸೂಪರಾಗಿ ಸಖತ್ತಾಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಏನಿದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಲಗೇಜ್ ತುಂಬ ಇದೆ ಕಟ್ಟುವಂಥದ್ದು. ಇಲ್ಲಿ ದಾರಿ ಸಾಗಲ್ಲ ಗುರು. ಲೇಗ್ ಇನ್ನೂ 200 ಕಿಲೋಮೀಟರ್ ಇದೆ. ಬನ್ನಿ, ಲೆಟ್ಸ್ ರೋಲ್. ನಾನು ರೂಮಿಂದ ನೋಡಿ, ಅಲ್ಲಿ ಸ್ನೋ ಕಾಣಿಸ್ತಾ ಇದೆ ನೋಡಿ. ಸ್ನೋ ಮೌಂಟೇನ್. ಸ್ನೋ ಏನಾದ್ರು ಸಿಕ್ಬಿಟ್ರೆ ಸತಿ ಹಬ್ಬ ಗುರು. ನನಗೆ ಸಖತ್ತಾಗಿದೆ ಅಲ್ವಾ? ಸೂಪರ್ ವ್ಯೂ ಗುರು. ಟಾಟಾ ಬಾಬಾಯ್ ವ್ಯೂ. ಆಲ್ ಸೆಟ್ ಲೀವ್ ಗಾಯ್ಸ್. ಈ ರೀತಿ ಕಟ್ಕೊಂಡಿದ್ದೀನಿ ನೋಡಿ. ಬಂಜಿ ಸ್ವಲ್ಪ ಅದು ಹೋಯ್ತು, ಅದಕ್ಕೆ ಅದು ಬೇರೆ ತಗೊಂಬಂದು ಕಟ್ಟಿದ್ದೀನಿ ಗುರು. ಇಷ್ಟೊಂದು ಐಟಮ್ RX ಮೇಲೆ ನಾನು ಬೇರೆ. ಹೀಗೆ ಹೇಳ್ತೀವಿ ಏನೆಲ್ಲ ಆಗ್ತಾಯಿದೆ. ಆಗಲಿ ತೊಂದರೆ ಇಲ್ಲ, ಚಿಂತೆ ಇಲ್ಲ. ಡಿಸ್ಕಂಫರ್ಟ್ಗಿಂತ ಪ್ರಾಬ್ಲಮ್ಸ್ ಇಷ್ಟೇ ಬಂದರೆ ಸಾಕು. ಕಂಫರ್ಟಬಲ್ ಇರಬೇಕಷ್ಟೇ ನನಗೆ. ನಾನು ಹೇಳ್ತಿರೋದು ನಿಜ ತಾನೇ? ಎಸ್. ಸೊ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ ಗುರು. ಸಿಚುವೇಶನ್ಗಳು ಆಗುತ್ತೆ, ಅಡ್ಜಸ್ಟ್ಮೆಂಟ್ಸ್ ಆಗಲ್ಲ. ಸೊ ವಾಟ್ ಟು ಡೂ? ಲೆಟ್ಸ್ ಗೋ. ಕೀಪ್ ಮೂವಿಂಗ್ ಬಡಿ, ಕೀಪ್ ಮೂವಿಂಗ್. ರೂಮ್ ಬಿಟ್ಟು ಹೊರಟಿದ್ದೀನಿ ಅಂತೂ ಇಂಥ. ಇಷ್ಟೊತ್ತು ಬೆವತಿದ್ದಕ್ಕೆ ಒಳ್ಳೆ ಗಾಳಿ ಬೀಸ್ತೈತೆ ದೇವರು. ನಿಮಗೆ ಲೇ ಹತ್ತತ್ರ ಹೋಗ್ತಾ ಇನ್ನೇನು ಶ್ರೀನಗರ ಅಥವಾ ಕಾರ್ಗಿಲ್ ಬಿಟ್ಟ ಮೇಲೆ ನಿಮಗೆ ಜಾಸ್ತಿ ಟಿಬೇಟಿಯನ್ಸ್ ಕಾಣಿಸ್ತಾರೆ ಗುರು. ಮುಸ್ಲಿಮ್ಸ್ ಇದ್ದಾರೆ, ಟಿಬೇಟಿಯನ್ಸ್ ಜಾಸ್ತಿ ಕಾಣಿಸ್ತಾರೆ ಗುರು. ನೋಡಿ, ಇದೆಲ್ಲ ಹಳೆ ಮನೆಗಳು, ಎಲ್ಲ ಮಣ್ಣಲ್ಲಿ ಕಲ್ಲಲ್ಲಿ ಕಟ್ಟಿರೋಂಥದ್ದು. ಓಲ್ಡ್ ಹೌಸ್ಗಳು ಎಲ್ಲ ಬಿದ್ದೋಗ್ಬಿಟ್ಟಿದೆ ಗುರು ಮಳೆಗೆ. ಇಲ್ಲೆಲ್ಲ ಗಟ್ಟಿ ಮಣ್ಣಾಗ ಕೂತ್ಕೊಂಡಿಲ್ಲ ಗುರು. ಕಲ್ಲು ಮಣ್ಣು ಎರಡು ಮಿಕ್ಸು. ಕಲ್ಲೇ ಜಾಸ್ತಿ ಅನ್ಕೋಬಿಡಿ ಹೇಳ್ಬೇಕು ಅಂದರೆ. ಅದು ಬೆಣ್ಣೆ ಕಲ್ಲುಗಳು ಬರ್ತಾರಲ್ಲ, ಆ ಥರ ಕಲ್ಲುಗಳು. ಹೆಂಗೆ ಬಂದುವಪ್ಪ ಇಲ್ಲೆಲ್ಲ? ಏನು ಕತೆನೋ? ಮುಂಚೆ ಸಮುದ್ರ ಇತ್ತಾ ಇಲ್ಲಿ? ಏನು ಕತೆ ಒಂದು ಗೊತ್ತಿಲ್ಲ ಗುರು. ಬೆಳಗ್ಗೆನೆ ಹೇಳ್ತಿದ್ದಂಗೆ ಎಂಥ ಸುಂದರ ನೋಟ ಗುರು. ಈಗ ನೋಡಿ, ಬೆಟ್ಟಗಳೇ ಬೇರೆ ಕಲರ್ ಕಾಣ್ತೈತೆ ನೋಡಿ ಇಲ್ಲಿ. ಸೊ ಸನ್ಲೈಟ್ ಚೇಂಜ್ ಆದಂಗೆ ಬೆಳಗ್ಗೆ ಹೊತ್ತೊಂದು ಕಲರು, ಮಧ್ಯಾಹ್ನ ಹೊತ್ತೊಂಥರ ಕಲರು, ಇನ್ನು ಸಂಜೆ ಹೊತ್ತು ಇನ್ನೊಂಥರ ಕಲರ್ ಗುರು. ಬಟ್ ನಾನು ಎಲ್ಲ ಟೈಮಲ್ಲಿ ಸೂಪರಾಗಿ ಕಾಣುತ್ತೆ. ಸೊ ಇಲ್ಲಿಂದಲೇ 200 ಕಿಲೋಮೀಟರ್ಸ್ ಇದೆ ಅಷ್ಟೇ ದೇವರು. ಇಲ್ಲಿ ಹೆಂಗೆ ಗೊತ್ತಾ ಗುರು, ಸೂರ್ಯ ಲೇಟಾಗಿ ಮುಳುಗ್ತಾನೆ, ಬೇಗ ಆಚೆ ಬರ್ತಾನೆ ಗುರು. ಅಯ್ಯೋ, ಕತ್ಲೆನೇ ಕಮ್ಮಿ ಇಲ್ಲಿ. ಅಂದರೆ 8-8:30 ತನಕನೂ ಬೆಳಕೆ ಇರುತ್ತೆ. 8:30 ಆದ್ಮೇಲೆ ಕತ್ಲೆ ಆಗೋಗುತ್ತೆ ನೋಡಿ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳೇ. ನಿಮಗೆ ತೋರಿಸಿ ಬೆಟ್ಟ ಗುಡ್ಡಗಳನ್ನ ಬೇಜಾರು ಮಾಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಯ್ಯೋ, ನಿಮಗೆಲ್ಲ ಬೇಜಾರಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊಸ್ತು ಗುರು, ಹೊಸದು ಜೀವನದಲ್ಲಿ ಒಂದ್ಸತಿನಾರು ಬರಬೇಕು, ಇದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಗುರು. ನೋಡಿ, ನಾನು ಮುಂದೆ ನೋಡ್ತಿದ್ರೆ ಫುಲ್ ಕಲ್ಲಿನ ಬೆಟ್ಟ ಗುರು. ಕಲ್ಲು ಅಲ್ಲ, ಮಣ್ಣು ಸಾರಿ, ಕಲ್ಲು ಅಂತೀನಿ. ಮೇಲ್ಗಡೆ ಎಲ್ಲ ಮಕ್ಕಳಲ್ಲಿ ನಾವು ಮಣ್ಣು ಮಳ್ಬಿಡ್ತೀವಲ್ಲ, ಇದರಲ್ಲಿ ಬೀಚ್ಗಳಲ್ಲಿ ಮಳ್ಬಿಟ್ಟು ಕೂರಿಸ್ತೀವಲ್ಲ, ಸೇಮ್ ಪಿರಮಿಡ್ ಥರ. ಸೇಮ್ ಅದೇ ಥರ ಗುರು. ಯಾರೋ ಮೇಲ್ಗಡೆಯಿಂದ ಮಳ್ಬಿಟ್ಟು ಕೂರಿಸ್ಬಿಟ್ಟವ್ರೆ ಅನ್ನೋ ಕಾಣಿಸ್ತೈತೆ. ಉಶ್ ಅಪ್ಪ, ಏನು ವಿಚಿತ್ರ ಮರೆಯ ಪರಿಸರ ಇದು. ಮೊದಲು ದಪ್ಪ ಕಲ್ಲುಗಳು ಹಂಗೆ ಹೋಸ್ಕೊಂಡವೆ. ಯಾರೋ ಇಟ್ಟಿರೋ ಥರ ಇದು. ಕೈ ತೋರಿಸ್ತೇನಲ್ಲ ಅಲ್ಲಿ ಕೈ ತೋರಿಸ್ತಾರೆ ಬೆಟ್ಟ. ರಂಗೋಲಿ ಪೌಡ್ರು ಕಲರ್ ಐತೆ ಗುರು.
ಹೆಂಗೈದು ಗೊತ್ತಾ, ಡಾರ್ಕು ಗ್ರೇ, ಫುಲ್ ಗ್ರೇ ಕಲರ್ ಗುರು. ಅದೊಂದು ಬೆಟ್ಟ ಮಾತ್ರ ನೋಡಿ, ಯಾರು ಮಾಡೋರು ಯಾರು ಮಾಡಿಲ್ಲ ಗುರು, ನೇಚರ್ ಇರೋದೆ ಹಂಗೆ. ನನಗೆಲ್ಲ ಕ್ಲೀನಾಗಿ ಲಾಕ್ ಮಾಡಿಲ್ಲ ಲಗೇಜ್ನ. ಅಲ್ಲೊಬ್ರು ಯಾರೋ ಒಬ್ರು ಟವಲ್ ಮಾರೋರು, ಬೆಡ್ಶೀಟ್ ಮಾರೋರು ನಿಂತಿದ್ದಾರೆ. ಟವಲ್ ಬೆಡ್ಶೀಟ್ ನೆಯ್ಯ ಅಂತಾರಲ್ಲ, ಅವ್ರು ನಿಂತಿದ್ದಾರೆ. ಅವ್ರದ್ದು ಕೈಲಿ ಕಟ್ಟಿಸ್ಕೊಬಿಡೋಣ ಅಂತ ಬಂದೆ ಗುರು. ಅಣ್ಣ ಹೆಲ್ಪ್ ಮಾಡ್ತಾನೆ ಎಲ್ಲ ಗೊತ್ತಿಲ್ಲ, ಒಂದು ಮಾತು ಕೇಳ್ತೀನಿ. ಭಯ್ಯ हमको ये रस्सी बांधने में हेल्प करेंगे, हमको नहीं आता है फुल. थैंक यू भैया. सुट्टा मार रहा है सिगरेट. डबल स्टैंड डालूं? ठीक है कोई बात नहीं, डालेगा. इसके माँ के थोड़ा लूज है, मेरे को नहीं आता है ना, इसके लिए ऐसे बांधा है. इसको कहाँ खोलना है? हमको इधर ही खोलना है, उधर ही थोड़ा बांध रगड़ने बांधा है. इधर 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 ऐसा बांधा है मैंने. ठीक है ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಸಾಮಾನು ಧರ್ಮ ಕಣಪ್ಪ, ಅಡ್ಬೇದು ಬಿಡ್ತೀನಿ ಕಟ್ಕೊಡೋದು ಧರ್ಮ. ಹಮ್ ಬೆಂಗಳೂರು ಸೇ ಕರ್ನಾಟಕ. ये वाला गाड़ी से आया? हाँ बहुत ओरिजिनल गाड़ी है यार. हाँ हाँ जी. सुजुकी है. सुजुकी नहीं है भैया, यो मन मर्दी ಕಳೆದ್ಬಿಟ್ಟಲ್ಲ ಮಾರಾಯ, ಯಮಹಾ RX 100. अच्छा अच्छा. ಹಾಂ ಆಪತ್ತು ಬಾಂಧವ ಸಿಕ್ತಂಗೆ ಸಿಕ್ತೆ ಗುರು. ಅಡ್ಡಡ್ಡ ಉದ್ದ ಬಿದ್ದುಬಿಡ್ತೀನಿ ಬೇಕಾರೆ. मैं एक साइड से बांधेगा, हाँ फिर आप बोलेगा जिधर से उधर से खोलेगा. ठीक है जी, ठीक है भैया, ठीक है. देवरू गुरु नीनु देवरू, हमारे लैंग्वेज में भगवान बोल रहे हैं आपको. ಅಡ್ಡಾಡ ಬಿದ್ದುಬಿಡ್ತೀನಿ ಕಣಪ್ಪ. ಅಯ್ಯೋ ದೇವ್ರು ಸಿಕ್ತೆ ಗುರು. ಹಗ್ಗ ಕಟ್ಕೊಳಕ್ಕೆ ಬರ್ತಿರಲಿಲ್ಲ, ಕಟ್ಕೊಡ್ತೀನಿ ಅಂದರು ದೇವರು. ನಮಸ್ಕಾರ. ಈ ಕ್ಲೀನಾಗಿ ಕಟ್ಕೊಡ್ತಾರೆ. ಕಟ್ಕೊಟ್ಟಾದ್ಮೇಲೆ ಅದೇ ರೀತಿ ಫಾಲೋ ಮಾಡ್ತೀನಿ ಗುರು. ನೋಡಿ ಇಷ್ಟೊಂದು ಲಗೇಜ್ ಇದೆ ಗಾಡೀಲಿ. ಇಲ್ಲಿ ಹಿಂಗೆ ಕಾಣ್ತಾ ಇದೆ ಗಾಡಿ 100cc. ನಾನು ಅದು ಅಯ್ಯೋ ಹೆಂಗೆ ಎಳಿತಾ ಇದೆಯೋ ಅಮಾವಾಸ್ಯೆ. ಇದೆಲ್ಲೋ ಗೊತ್ತಿಲ್ಲ, ಯಾವ ಊರು ಅಂತಲೂ ಗೊತ್ತಿಲ್ಲ, ಎಲ್ಲೂ ಏನು ಪ್ಲೇಸ್ ಇಲ್ಲ, ಯಾವ ಮನೇನೂ ಇಲ್ಲ ಬ್ರೋ. ಭಯ್ಯ ಸಿಕ್ಕಿದ್ರು ದೇವ್ರ ಥರ ಕಟ್ಕೊಡ್ತಾ ಇದ್ದಾರೆ, ಅದಕ್ಕೆ ಒಳಗಲ್ಲಿ ತೋರ್ಸೋಣ ಅಂತ ಕಟ್ತಾಯಿದ್ದೀನಿ ಗುರು. ಅವರು ಬೆಡ್ಶೀಟ್ ಅದು ಇದು ಮಾರ್ತಾರೆ, ಸೊ ಅವ್ರಿಗೆ ಅಭ್ಯಾಸ ಇರುತ್ತಲ್ಲ, ನೋಡ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಗುರು. ಈಗ ನೋಡಿ ಫುಲ್ ಬಂದೋಬಸ್ತ್. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ವೆರಿ ಮಚ್. आपका नाम? मेरा नाम दिलशाद. दिलशाद, ಥ್ಯಾಂಕ್ ಯು ವೆರಿ ಮಚ್ ಬೈ. ದೇವ್ರು ನೀನು. ನಮಸ್ತೆ, ಥ್ಯಾಂಕ್ ಯು ಭಯ್ಯ. ಕಮಾನ್ ಮಗನೇ, ಇನ್ನು ಮುಕ್ಕುರಿ ಬಿಡ ಕಣೋ, ಮುಕ್ಕುರಿ ಬೇಡ. ಮುಕ್ಕುರಿ ಹಾಕಿ ಏನು ಕಕ್ಕಕ್ಕೆ ಹೋಯ್ತಾ ಇದೆಯೋ, ನಡಿಯೋ ಸುಮ್ಮನೆ. ನೋಡು ಸೌಂದರ್ಯ ನೋಡ್ಕೊಳ್ಳೋ. ಜೀವನದಲ್ಲಿ ಬರೋಕ್ಕಾಗ್ತಿರಲ್ಲ ಅಮಾವಾಸ್ಯೆ ನನ್ನ ಮಗನೇ, ಕರ್ಕೊಂಬಂದು ನೋಡಲು. ನೋಡ ಪಿರಮಿಡ್ಗಳು ಇದ್ದಂಗೆ ನೋಡೋ ಸೈಡಲ್ಲಿ ಹೋಗಿ. ಚಲೋ ಭಯ್ಯ, ಸಾರಿ. ಎಲ್ಲ ಫಾರಿನರ್ಸು ಜಿರ್ಲೆ ನನ್ನ ಮಕ್ಕಳ ಮಾಡ್ರಿ. ದೊಡ್ಡದಾಗಿ ಸ್ತೂಪಗಳು ಸಣ್ಣದು, ಅದ್ರ ಮೇಲೆ ಮಾನಸ್ಟ್ರಿ ಐತೆ. ಸೂಪರ್ ಕಣ, ಸೂಪರ್ ಕೆ ಡೂಪರ್ ಅಂತಾರಲ್ಲ ಹಂಗೆ. ಈ ಥರ ಸ್ತೂಪಗಳು ಇನ್ಮೇಲೆ ಸ್ಟಾರ್ಟ್ ಆಗ್ಬಿಡ್ತು ಗುರು. ಹತ್ತತ್ರ ಆಯ್ತಂಗೆ ಟಿಬೇಟಿಯನ್ಸ್ದು ಸ್ತೂಪಗಳು ಅವೆಲ್ಲ. ದೊಡ್ಡ ಸ್ತೂಪ ಸಿಕ್ತಾಗ ತೋರಿಸ್ತೀನಿ ನಿಮಗೆ, ಸೂಪರ್ ಆಗಿರುತ್ತೆ ಗುರು. ಫೈನಲಿ ನನಸು ಆಗ್ತಾ ಇದೆ ಗುರು. ಎಲ್ಲ ಒಂದೊಂದಾಗಿ ನೋಡಿ, ಇಲ್ಲೊಂದು ಸ್ತೂಪ ಮಾಡ್ತಾ ಇದ್ದಾರೆ ಈಗ. ಅದ್ರ ಮಧ್ಯದಲ್ಲಿರೋದು ಗಂಟೆ ಟೈಪ್ ತಿರುಗಿಸೋದು ಅದನ್ನು ಏನಾದರೂ ಬೇಡ್ಕೊಂಡು ಹಿಂಗೆ ತಿರುಗಿಸ್ಬೇಕು ಅಂತ. ಮೇಲ್ಗಡೆ ಒಂದು ಮಾನಶ್ರೀ ಕಾಣ್ತೈತೆ ನೋಡಿ, ನನಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಕೈಲಿ. ಅಲ್ಲಿ ಕಾಣಿಸ್ತೈತಾ, ಅಲ್ಲೊಂದು ಮಾನಶ್ರೀ ಕಾಣ್ತೈತೆ. ಇಲ್ಲಿಂದ ಹೋಗೋದು ರೋಡ್ ಅದು. ಸೊ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ, ಬೈಕಲ್ಲೂ ಹೋಗೋಕ್ಕಾಗಲ್ಲ, ದಯಮಾಡಿ ಕ್ಷಮಿಸ್ಬಿಡಿ. ನೋಡಿ ಹೆಂಗೈತೆ ಮಾನಶ್ರೀ ಗುರು. ಅಲ್ಲಿ ಬೆಟ್ಟದ ತುದೀಲಿ ಅಂತ ಇಂತೂ ಗದ್ದೆ ಸಿಕ್ತು ಗುರು. ಏನೇನೋ ಬೆಳ್ಕೊಂಡವ್ರೆ, ರಾಗಿ, ಅಕ್ಕಿ, ಎಳ್ಳು ಪಳ್ಳು ಏನೋ ಬೆಳೆದವರಪ್ಪ. ಸೂರ್ಯದೇವ ಬಾರೋ, ನಿನ್ನ ಪ್ರಕೋಪವನ್ನು ಇಲ್ಲಿ ತೋರೋ. ಮೈಯೆಲ್ಲ ಚಿಳಿ ನರ ಎಲ್ಲ ಎದ್ಬಿಟ್ಟವಂಗೆ ಬಂದಂಗೆ ಮುತ್ತಿಡ್ಬೇಕು. ಮಾರ ಬಿಸಿಲು ಹೋಯ್ತಾ ನೋಡ್ಲಿಕ್ಕೆ. ಬಾರ ಆಚೆ. ಫುಲ್ ರೇಗಿಸ್ತಾನ್, ಮರಳು ಭೂಮಿ ಆಗ್ಬಿಟ್ಟೈತೆ ಈಗ. ಫುಲ್ ಎಲ್ಲಿ ನೋಡಿದ್ರೆ ನಿಮಗೆ ಕೆಂಪು ಕಪ್ಪು ಕಾಣ್ತಾ ಇಲ್ಲ, ಅವು ಕೆಂಪು ಮಣ್ಣು ಕಲರ್. ಮಣ್ಣು. ಈಗ ನಾನು ಹೋಯ್ತಿರೋ ಊರ ಹೆಸರು ಮುಲ್ಬೆಕ್. ಟಿಬೇಟಿಯನ್ಸ್ದು ಇದು. ಎಲ್ಲಿ ನೋಡಿದ್ರು ಅವರೇ ಕಾಣಿಸೋದು ನಿಮಗೆ, ಟಿಬೇಟಿಯನ್ಸು. ಸೂಪರ್ ಅಲ್ವಾ? ನೋಡಿ ಇಲ್ಲೆಲ್ಲ ಹೋಗ್ತಾರೆ ಟಿಬೇಟಿಯನ್ಸ್ ಹುಡುಗರು. ಏನು ಈಗಲೇ ಕನ್ನಡಕ ಹಾಯ್ಕೊಂಡು ಟಾಟಾ ಕಂಡ್ರು. ಇಲ್ಲೇ ನೋಡೋಯ್ತಾವ ನೋಡಿ, ಇಲ್ಲಿ ಕನ್ನಡಕ ಹಾಯ್ಕೊಂಡು
ಏನು ಸ್ಟೈಲಿಶ್ ಆಗಿ ಹೋಯ್ತಾರೆ ಗುರು. ಕರ್ನಾಟಕ ಶೂ ಬಿಡಲ್ಲ, ಐಟಾ ಶೂ, ನೈಕಿ ಶೂ, ಬ್ರ್ಯಾಂಡೆಡ್ ಕರ್ನಾಟಕ, ಬ್ರ್ಯಾಂಡೆಡ್ ಶೂ ಗುರು. ಅವು ಹಾಕೋವೆಲ್ಲ ಹಂಗೆ ಏನು ಶೋಕಿ ಮಾಡ್ತಾರೆ ಗೊತ್ತಾ ಟಿಬೆಟಿಯನ್ಸ್ ಅಲ್ವ. ಹಿಂದ್ಗಡೆ ವ್ಯೂ ನೋಡಿ ಗುರು, ಎಷ್ಟು ಸೂಪರ್ ಆಗೈತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಏನ ಮರ ಇದು, ಮನೆಗೆ ಫ್ರೇಮ್ ಮಾಡಿಸ್ಕೋಬೇಕು ಫ್ರೇಮು. ನೋಡಿ ಮೌಂಟೇನ್ ಕಲರ್, ಆ ಕಡೆ ಒಂಥರ ಇಲ್ಲೊಂಥರ ಎಲ್ಲ ಆ ಕಡೆ ಒಂಥರ. ರಿಟರ್ನ್ ಕರ್ಕೊಂಡ್ಬಂದು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ವಾವ್ 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 ಮ್ಯಾನ್, ರಿಯಲ್ ಸ್ಮೈಲ್ ಅಂತಾರಲ್ಲ ಅದು ನನ್ನ ಫೇಸಲ್ಲಿ ಕಾಣ್ತಾ ಇದೆ ಗುರು. ಲಾ ವಾವ್ 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 ಮ್ಯಾನ್, ಜಸ್ಟ್ ವಾವ್. ನೋಡು ಗುರು, ನಮ್ಮ ಅಮಾವಾಸ್ಯೆಯಲ್ಲಿ ನಿಂತವನೇ ಫುಲ್ ಪ್ಯಾಕ್ ಆಗಿ, ಹೆಲ್ಮೆಟ್ಟು, ಬೈಕು. ಹಿಂದ್ಗಡೆ ವ್ಯೂ ನೋಡು ಗುರು, ಇಲ್ಲಿಂದ ಹೆಂಗೆ ಕಾಣ್ತೈತೆ ವ್ಯೂ. ಆ ಬೆಟ್ಟ ನೋಡು ಗುರು, ಮುಂದ್ಗಡೆ ಮೋಡನೇ ಟಚ್ ಆಗ್ಬಿಟ್ಟೈತೆ ಬೆಟ್ಟ ನೋಡಿ. ಇಲ್ಲಿ ಅಲ್ಲಿ ತೋರಿಸ್ತೀನಿ ನೋಡಿ ಹಿಂಗೆ ಒಂದ್ಸಲಿ. ಅಲ್ಲಿ ಮೋಡನೇ ಟಚ್ ಆಗ್ಬಿಟ್ಟೈತೆ ಬೆಟ್ಟ ಗುರು. ಸೂಪರ್ ಪ್ಲೇಸ್ ಮಾತ್ರ. ಈ ಬೆಟ್ಟ ನೋಡಿ, ಇದೊಂದು ಕಲರು, ಅದೊಂದು ಕಲರು, ಅದು ಸಿಲ್ವರು, ಇದು ಬ್ರೌನು, ಅದು ಹಿಂದ್ಗಡೆ ಗ್ರೀನು. ವಾವ್, ಜಸ್ಟ್ ಬ್ಯೂಟಿಫುಲ್. ಈ ರೋಡಲ್ಲಿ ಯಾರೂ ಇಲ್ಲ, ಅದು ನಾವು ಬಂದಿದ್ದು ರೋಡ್ ಅದು. ಸೊ ಈಗ ಇಲ್ಲಿಂದ ನಾನು ಹಿಂಗೆ ಹೋಗ್ಬೇಕು ಗುರು ಲೇಗೆ. ಟೈಮಿಂಗ್ಸ್ ಬಂದು 10 ಗಂಟೆ ಆಯ್ತಾ ಬಂತು ಗುರು. ವಾವ್, ನಮ್ಮ ಅಮಾವಾಸ್ಯೆ ನೋಡಿ ಗುರು ಹೆಂಗೆ ಕಾಣ್ತಾವನೆ ಶಿಷ್ಯ. ಲೇ ಕಳ್ಳ. ಇಷ್ಟೊತ್ತವರೆಗೂ ಫುಲ್ ಟಾಪಿಗೆ ಗೊತ್ತಿದ್ವಿ, ಈಗ ಇಳಿತಾ ಇದೆ ಗುರು. ಇಳಿತಾ ಚಳಿ ಅಂತ ಹೊಡಿತೈತೆ ಗುರು. ಮುಂದೆ ಹೋಯ್ತಾ ಇನ್ನೂ ಏನೇನು ಅಣ್ಣೋ ನಿಧಾನ ಕಣೋ, ಬಾಯಿ ಬಂದಂಗೆ ಬರೋದು ನೋಡಿದ್ರಿ. ಚಳಿ ತಾಳೇನು. ಇದು ಸಮರ್ ಅಂತೆ ಗುರು ಇಲ್ಲಿ. ಯವ್ವೇ, ಸಮರ್ ಅಂತಾರೆ ಯಾರಾದರೂ. ಹಿಂಗೆ ಚಳಿ ಹೊಡಿತೈತಲ್ಲ ಮರ್ಯ. ನಮ್ಮ ಜೀವನದಲ್ಲಿ ಇಷ್ಟೊಂದು ಚಳಿ ನಾನು ನಮ್ಮೂರಲ್ಲಿ ನೋಡೇ ಇಲ್ಲ ಬಿಡಿ, ಕಂಡು ಇಲ್ಲ, ನೋಡೂ ಇಲ್ಲ. ಇಲ್ಲಿ ಸಮರಲ್ಲಿ ಹೆಂಗೆ ಹೊಡಿತೈತೆ ಅಂದರೆ ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಿ ಇನ್ನು ಹೆಂಗೆ ಹೊಡಿಬೋದು. ಜನ ಯಾರು ಆಚೆಗೆ ಬರಲ್ಲ ಬಿಡಿ ಆ ಟೈಮಲ್ಲಿ. ಸೊ ಎಂಟ್ರಿ ಮಾಡಿಸ್ಬಿಟ್ಟು ಬನ್ನಿ. ನಮಸ್ತೆ ಸರ್. ಹೆಸರು, ಗಾಡಿ ನಂಬರು, ಫೋನ್ ನಂಬರ್ ಅಷ್ಟೇ, ಸೈನು ಪ್ಲಸ್ ಟೀಕೆ ಬೈ ಟೀಕೆ ಅಷ್ಟು ಹಾಕ್ಬಿಟ್ಟು ಹೋಗ್ಬೇಕಷ್ಟೆ. ಆರ್ಮಿದು ಫುಲ್ ಎಕ್ವಿಪ್ಮೆಂಟ್ಗಳೆಲ್ಲ ಹೋಯ್ತಾ ಗುರು. ಯುದ್ಧ ಸಾಮಗ್ರಿಗಳು ಮುಂದ್ಗಡೆ ಎಳ್ಕೊಂಡು ಹೋಯ್ತಾರೆ ನೋಡಿ. ಇದು ಪಿರಂಗಿಗಳನ್ನ ಎಳ್ಕೊಂಡು ಹೋಯ್ತವ್ರೆ ಇದರಲ್ಲಿ. ಸಾಕಾತಾಗ ಅವು ಮಾತ್ರ ಫುಲ್ ಕವರ್ ಮಾಡ್ಕೊಂಡು ತಗೊಂಡು ಹೋಯ್ತಾ ಅವ್ರೆ. ಇಲ್ಲಿ ಸೋಲ್ಜರ್ಸ್ ಜೊತೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗೈತೆ ಗುರು ಇದು. ಗೊತ್ತಾಗ ಎರಡು ಹೋಯ್ತಾವೆ, ಎರಡು ಅದು ಮತ್ತು ಅದು ಮೇಂಟೈನ್ ಮಾಡೋರು ಹೆಂಗೆ ಕಟ್ಬಿಟ್ಟವ್ರು ನೋಡಿ. ಫುಲ್ ಸೀಲ್ ಮಾಡಿಬಿಟ್ಟವ್ರೆ. ಒಳಗಡೆ ಕೂತಾರ ನೋಡಿ ಅಲ್ಲಿ ಬಾಯ್ಸ್, ಹಿಂಗೆ ಗ್ಲಾಸ್ ಗೀಸ್ ಹಾಕೊಂಡು ಸೂಪರಾಗಿ ಕೂತವ್ರೆ. ಇಲ್ಲಿ ಮತ್ತು ನನ್ನ ಪಕ್ಕದಲ್ಲಿ ಇದೆಲ್ಲ ದೊಡ್ಡ ಬೇಸ್ ಕ್ಯಾಂಪ್ ಗುರು. ಇದಾವುದು ದೊಡ್ಡದು ಹೈಫೈ ಅಂತಿದ್ರ ಹೆಸರು. ಹೈಫೈ ಬೇಸ್ ಕ್ಯಾಂಪು ಅಂದರೆ ಮಿಲಿಟ್ರಿ ಕ್ಯಾಂಪು. ಸಾಕ ದೊಡ್ಡದಾಗೈತೆ ಮಾತ್ರ ಇದು. ದೊಡ್ಡ ಇದು ಮಿಲಿಟ್ರಿ. ಆಲ್ರೆಡಿ ಇಲ್ಲಿ ಕ್ಲಾಸ್ ಮಾಡ್ತಾವ್ರೆ, ಮಿಲಿಟ್ರಿ ಕ್ಲಾಸ್ ಮಾಡ್ತಾವ್ರೆ, ಏನೇನೋ ಟ್ರೈನಿಂಗ್ ಕೊಡ್ತಾವ್ರೆ. ಅಲ್ಲಿ ಕೂತವ್ರು ನೋಡಿ ಅಲ್ಲಿ. ವಾವ್ ಶೂಟಿಂಗ್ ಗೀಟಿಂಗ್ ಎಲ್ಲ ಅಭ್ಯಾಸ ಇಲ್ಲ ಕೊಡ್ತಾರೆ ಅನ್ಸುತ್ತೆ ಗುರು. ಚೆನ್ನಾಗಿದೆ ನೋಡಿ. ಇಲ್ಲಿವರೆಗೂ ಇದೆ ಗುರು. ಅಲ್ಲಿಂದ I5 ನಮ್ಮ ಅಮಾವಾಸ್ಯೆನ ಅಲ್ಲಿ ನಿಲ್ಸಿದ್ದೀನಿ. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ವಲ್ಲ ಅಂತ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ಪರೋಟ ಹೇಳಿದ್ದೀನಿ, ಅದ್ರ ಜೊತೆಗೆ ರಾಜ್ಮಾ ಚಾವಲ್ ಹೇಳಿದ್ದೀನಿ. ಪರೋಟ ತಿಂದು ಹೊಟ್ಟೆ ತುಂಬಿದ್ರೆ ರಾಜ್ಮಾ ಚಾವಲ್ ಕ್ಯಾನ್ಸಲ್ ಗುರು. ಸೊ ಅಂತೂ ಇನ್ನೊಂದು 120-130 ಕಿಲೋಮೀಟರ್ಸ್ ಇದೆ ಲೇಗೆ. ಸೋ ಫಾರ್ ಸೋ ಗುಡ್. ಚೆನ್ನಾಗಿ ನಡೀತಾ ಇದೆ ರೈಡು. ಗಾಡಿನೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಪೆಟ್ರೋಲ್ ಮುಂದೆ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ಸ್ಕೋಬೇಕು. ಪೆಟ್ರೋಲು ಕಮ್ಮಿ ಇಲ್ಲ, ಟಾಪಪ್ ಮಾಡಿಸಿದ್ವಿ. ನೋಡೋಣ ಮುಂದೆ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ಸ್ಕೊಳ್ಳೋಣ. ಪರೋಟ ಮಾಡೋರು ಎಷ್ಟು ಕ್ರಿಸ್ಪಿಯಾಗಿ ಸಾಕಾಗಿದೆ ಗುರು. ಇದ್ರ ಜೊತೆಗೆ ರಾಜ್ಮಾ ಗ್ರೇವಿ ಅಲ್ಟಿಮೇಟ್ ಆಗೈತೆ ಗುರು. ಬೊಂಬಾಟ್ ಭೋಜನ ಅನ್ಕೊಬಿಡಿ, ಸೂಪರ್ ಆಗೈತೆ. ಜೊತೆಗೆ ಮೋಡಗಳು, ಅದ್ರ ಜೊತೆಗೆ ಬೆಟ್ಟಗಳು, ಸೂಪರ್ ಅನ್ಕೊಳ್ಳಿ. ಸೂಪರ್ ಎಕ್ಸ್ಪೀರಿಯನ್ಸ್. ಮೇ ಬಿ ಲೆಲ್ಲಂಗೆ ಆಪ್ಕಾ ವಿಡಿಯೋ. ಬೈಕ್ ನೋಡ್ಬಿಟ್ಟು ಅಂಕಲ್ ಒಬ್ಬರು ಇಸ್ವಿ ಯಾವುದು ಅಂತ ಕೇಳಿದ್ರು. 1987 ಅಂದೆ. ಸೊ ಗಾಡಿ ಜೊತೆಗೆ ನಿಮ್ಮ ಫೋಟೋ ಬೇಕು ಅಂತ ಹೇಳ್ತಾ ಇದ್ದಾರೆ. ಲೇಲ ಭೈ ಆರಾಮ್ से ले लो. हाँ अकेले मेरे दोस्त आगे एक दोस्त है 87 ಹಾಂ ಇವ್ರಲ್ಲಿ ನೋಡಿ ಗಾಬರಿ ಆಯ್ತವ್ರೆ. ಬಾಪ್ರೇ ಬಾಪ್ ಅಂತವ್ರೆ. ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು. ನಂದು ಹಾಕಿದ್ದೀನಿ ಗುರು. ಮಳೆಗೆ ಸುಮಾರು ನೆಂದೋಗ್ಬಿಟ್ಟಿದ್ದಾವೆ. ಆದ್ರೂ ಇಲ್ಲೊಂದು ಸ್ಟಿಕ್ಕರ್ ಹಾಕಿ ನೋಡಿ. ಇಲ್ಲಿ ಟಿಫನ್ ಮಾಡಿದೆ ನಾನು. ಹೋಗ್ಬೇಕಾದ್ರೆ ಸುಮಾರು ಜನ ಅನಿಸಿದ್ದಾರೆ.
ಕರ್ನಾಟಕದ್ದು ಕಾಣ್ತಾ ಇಲ್ಲ ನಮಗೆ. ಕನ್ನಡ 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 ಕಾಣಿಸಿದ್ರೆ ನನಗೆ ಕಮೆಂಟ್ ಮಾಡ್ತೀಸಿ, ನನಗೆ ಕಾಣಿಸ್ತಾ ಇಲ್ಲ ಯಾವುದೂ. ಸೊ ನಮ್ಮದೊಂದು ಅಂಟುಕತ್ತಿಲ್ಲಿ. ಇಲ್ಲಿ ನೋಡ್ಬೋದು ರೋಡ್ ಸೈಡ್ ಟಾಯ್ಲೆಟ್ ಹೆಂಗೈತೆ ನೋಡೋಣ ಬನ್ನಿ ಒಂದ್ಸತಿ ಎಕ್ಸ್ಪೆರಿಮೆಂಟ್. ಡ್ರೈ ಟಾಯ್ಲೆಟ್ ಅಂತೆ, ಡ್ರೈ ಟಾಯ್ಲೆಟು. ನನಗೆ ಖುಷಿ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಇಂಥದ್ದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಭಾಳ ಭಾಳ ಕುತೂಹಲ ಗುರು. 10 ನಿಮಿಷ ಲೇಟ್ ಆಗ್ಬಿಡೋಣ, ನಾವು ಒಂದು ದಿವಸ ಲೇಟ್ ಆಗ್ಬಿಡೋಣ. ಮನೆಗೆ ಖುಷಿ ಆಯ್ತೈತಲ್ಲ ಅಷ್ಟು ಸಾಕು ನನಗೆ. ಬನ್ನಿ ಇವಾಗ ನೋಡ್ಕೊಬರೋಣ. ಬನ್ನಿ ಟಾಯ್ಲೆಟ್ ತೋರಿಸ್ತೀನಿ, ಟಾಯ್ಲೆಟ್ ಬನ್ನಿ ಒಳಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಯಾವ ರೀತಿ ಇದೆ ಏನು ಬಗ್ಗೆ ಅಂತ. ಓಹೋ, ಇಲ್ಲಿ ಯಾರಪ್ಪ ಬಂದು ಕಕ್ಕ ಮಾಡೋರು. ಏನಿಲ್ಲ ಇದ್ರೊಳಗೆ ಡ್ರೈ ಟಾಯ್ಲೆಟ್ ಅಂತೆ. ನೀರಿಗೆ ಏನು ಬಂದ ಏತ್ತ ಹೋಗೋದ. ಓ ಚೇ ಯಾರ ಸೇವ್ ಮಾಡ್ಕೊಬಿಡಿ, ಅನ್ಸ್ಕೊತೀನಿ. ಆ ರೀತಿ ಓಲಿರುತ್ತೆ, ಆ ಓಲೊಳಗೆ ಹೋದ್ರೆ ಕೆಳಗೆ ಹೋಗುತ್ತದು. ಈ ರೀತಿ ಇದೆ ನೋಡಿ ಟಾಯ್ಲೆಟು. ಅಯ್ಯೋ ದೇವ್ರೆ, ಜೀವನದಲ್ಲಿ ಇನ್ನೂ ಏನೇನು ನೋಡ್ಬೇಕು ಗೊತ್ತಿಲ್ಲ. ಅದರೊಳಗೂ ಯಾರೋ ಹೋಗೋರಲ್ಲ ಹೇಳಿ. ಅಯ್ಯೋ, ಟಾಯ್ಲೆಟಲ್ಲಿ ಹೋದರೆ ಮಣ್ಣಲ್ಲೇ ಉಚ್ಕೋಬೇಕು. ಬೇಕು ತೊಳೆಯಾಗ ನೀರು ಗೀರು ಪೇಪರ್ ಗೀಪರ್ ಏನೂ ಇಲ್ಲ. ಯಾವ ಥರ ಐತೆ ನೋಡಿ, ಡ್ರೈ ಟಾಯ್ಲೆಟ್ ಅಂತೆ. ಪುಣ್ಯಾತ್ಮ ಯಾರೋ ಹೋಗಿರೋನಲ್ಲಿ ಪುಣ್ಯಾತ್ಮ ಅನ್ಕೊಬಿಡಿ. ಅಯ್ಯೋ, ಹಿಂದ್ಗಡೆಯಿಂದ ನೋಡಿ ಇಲ್ಲಿ ತೊಳೆದು ಇಲ್ಲಿ ಮಾಡಿದ್ರೆ ಕೆಳಗೆ ಹೋಗಿ ಬೀಳುತ್ತದು. ಸೂಪರ್ ಅಲ್ವಾ? ಇದನ್ನೇ ತೋರಿಸ್ಬೇಕಿತ್ತು ನಿಮಗೆ, ಅದಕ್ಕೆ ಬಂದೆ. ಡ್ರೈ ಟಾಯ್ಲೆಟ್ ಸೂಪರ್. ಸ್ಯಾಟಲೈಟ್ ಅಬ್ಸರ್ವರ್ ಹೆಂಗೆ ಮಾಡ್ಕೊಂಡಾರ ನೋಡಿ ಗುರು. MCF ಇದೆಯಲ್ಲ ನಮ್ಮ ಹಾಸನಲ್ಲಿ, ಆ ಟೈಪ್ ಅದು ಸಣ್ಣದಾಗಿ ಈಗ ಎಲ್ಲ ಸೆಟಪ್ ಮಾಡ್ಕೊಂಡಿರ್ಬೇಕು ಗುರು. ನೋಡಿ ಇಲ್ಲಿ ಎಲ್ಲ ಸ್ಯಾಟಲೈಟ್ನ ಎಳಿತಾ ಕೂತದೆ. ಬಂದ ಗುರು, ಬಂದು ಯಾವುದಪ್ಪ ಫಾಟುಲಾ ಪಾಸ್. ಫುಲ್ ಟಾಪ ಫಾಲ್ಟುಲಾ ಪಾಸ ಗೊತ್ತಿಲ್ಲ. ಯಾವುದು ಗೊತ್ತಾ? ಫಾಟುಲಾ ಟಾಪು, ಹೈಯೆಸ್ಟ್ ಪಾಯಿಂಟ್ ಆನ್ ಲೇ ಶ್ರೀನಗರ್ ರೋಡ್, 16 feet ಗುರು. ಮನೆಯಲ್ಲಿ ಮೇಕ್ ಹೋಗ್ಬಿಟ್ಟು ಹತ್ಬಿಟ್ಟು ಬರೋಣ. ಹಂಗೆ ಒಂದು ಫೋಟೋ ತಕ್ಕೊಂಡು ಗಾಡಿದು ನಂದು ಎಲ್ಲ ಅದು. ಅಲ್ಲಲ್ಲ ಏನು ಚಳಿ ಹೊಡಿತೈತೆ ಮರ ಇದು. ಮಿಲ್ಟ್ರಿ ಏನೋ ಸೆಟಪ್ ಮಾಡ್ಕೊಂಡ್ರೆ ಇಲ್ಲಿ ಫೋಟೋ ಗಿಡ ತೆಗಿಯೋಕೆ ಅಲೋ ಮಾಡ್ತಾರಲ್ಲ ಗೊತ್ತಿಲ್ಲ. ಅದ್ರ ತೆಗಿಯವ ಯವ ನಮ್ಮ ಕರ್ನಾಟಕ. ಹಾಂ ನೋಡಿದ್ರು ಇದೆ ಫಾಟುಲಾ ಟಾಪ್. ಹೈಟ್ 13,479 feet ಅಂತೆ. ಹೈಯೆಸ್ಟ್ ಪಾಯಿಂಟ್ ಶ್ರೀನಗರ್ ಲೇ ರೋಡ್. ನಮ್ಮ RX ಇಲ್ಲಿದೆ. ಈ ಟಾಪ್ ಹತ್ತಕ್ಕೆ ಸ್ವಲ್ಪ ಪರದಾಡ್ದ. ನೋಡೋಣ ಮುಂದಕ್ಕೆ ಹೆಂಗೆ ಆಗುತ್ತೆ, ಏನು ಟಫ್ ಆಗುತ್ತೆ ಏನಂತ ಗೊತ್ತಿಲ್ಲ. ಲಗೇಜ್ ಫುಲ್ ಅಂತ ತುಂಬಿಟ್ಟಿದ್ದೀವಿ. ಟ್ಯಾಂಕ್ ಬ್ಯಾಗು ಬಂದ್ಬಿಟ್ಟಿದೆ ಈಗ. ಸೊ ಗಾಡಿ ಈ ರೀತಿ ಕಾಣ್ತಾ ಇದೆ ಗುರು. ಅಣ್ಣ ಫುಲ್ಲು ಶಿವಾಜಿ ಮಹಾರಾಜ್ಗೆ ಫೋಟೋ ಇಟ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಬ್ಯಾಗ್ರೌಂಡ್ ನೋಡಿ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆಯಾ. ಬನ್ನಿ ಮುಂದೆ ಹೋಗೋಣ. ಫೋಟೋಲ ಟಾಪ್ಗೆ ಬಾಯ್ ಹೇಳ್ತಾ ನೆಕ್ಸ್ಟ್ ಲೇ ಹೋಗೋ ರೋಡಲ್ಲಿ ಮ್ಯಾಗ್ನೆಟಿಕ್ ರೋಡ್ ಒಂದು ಸಿಗ್ಬೋದು. ಸೊ ಅದ್ರದ್ದು ಕತೆ ಏನು ಎತ್ತ ಅಂತ ಅಲ್ಲಿ ನಿಮಗೆ ಹೋದ್ಮೇಲೆ ತಿಳಿಸ್ತೀನಿ. ಸದ್ಯಕ್ಕೆ ಈಗ ನಮ್ಮ ಪಯಣ ಮ್ಯಾಗ್ನೆಟಿಕ್ ಹಿಲ್, ಅದಾದಮೇಲೆ ಲೇ ಬರುತ್ತೆ. ಸೊ ಲೇ ಹೋಗೋ ರೋಡಲ್ಲಿ ಸಣ್ಣ ಪುಟ್ಟ ಯಾವ್ದು ಬರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಂಪಲ್ಲಾಗಿ ಅಲ್ಲಲ್ಲೇ ರೋಡ್ ಸೈಡಲ್ಲೇ ಇರೋದು. ಬೇರೆ ಏನು ಒಳಗಡೆ ಏನು ಹೋಗೋವಂಥದ್ದಿಲ್ಲ, ಎಲ್ಲ ರೋಡ್ ಸೈಡೇ ಸಿಗುತ್ತೆ. ಸಿಕ್ಕಾಪಟ್ಟೆ ಕೋಲ್ಡ್ ಸಿಕ್ಕಾಪಟ್ಟೆ ಆಯ್ತೈತಿ ಇಲ್ಲಿ. ಕೈಯೆಲ್ಲ ಸುಣ್ಣ ಆಯ್ತೈತೆ, ಅಂದರೆ ಇಟ್ಕೊಂಡಂಗೆ ಆಯ್ತೈತೆ, ನರ ಎಳಿತೈತೆ ಗುರು. ಹಂಗೆ ಇಂತು ಹಿಮ ಕಾಣಿಸಕ್ಕೆ ಸ್ಟಾರ್ಟ್ ಆಯ್ತು ಗುರು. ಅಲ್ಲಿ ಕಾಣ್ತೈತೆ ವೈಟ್ಗೆ. ಹಿಮ ಹತ್ರ ಬತ್ತ ಚಳಿ ಹೊಡಿತೈತೆ ಗುರು. ಕಾಣಿಸಂದ್ರೆ ಇನ್ನೂ ಅಲ್ಲೈತೆ. ಇನ್ನು ಎಷ್ಟೊತ್ತಿಗೆ ಹೋಗ್ತೀವೋ, ನಾಳೆಗೆ ಹೋಗ್ತೀವೋ, ರೀಚ್ ಆಗ್ತೀವೋ, ಒಟ್ಟಿನಲ್ಲಿ ನಿಮಗೆಲ್ಲ ಹಿಮ ತೋರಿಸ್ತೀನಿ ಗುರು ಅಷ್ಟೇ. ನೋಡಿ ಕಾಣ್ತಾ ಇದೆಯಾ? ಕಣ್ಣು ತುಂಬ್ಕೊಳ್ಳಿ ಗುರು. ಇವನ್ನ ಸ್ಕ್ರೀನ್ಶಾಟ್ ತೆಗೆದು ಮಡಿಕೊಳ್ಳಿ, ಮನೇಲಿ ಫ್ರೇಮ್ ಹಾಕ್ಸ್ಕೊಳ್ಳಿ. ಸುಮ್ಮನೆ ಅಂದೆ. ಅಮಾವಾಸ್ಯೆಗೆ ಸ್ವಲ್ಪ ಉಸಿರು ತಗೊಳಕ್ಕೆ ದಿಕ್ಕತ್ತು ಪ್ರಾಬ್ಲಮ್ ಆಗ್ತಾಯಿದೆ. ಉಸಿರು ಕಟ್ತಾ ಇದ್ದೇನೆ. ಅಣ್ಣ ಆಯ್ತಾಯಿಲ್ಲ ಕಣೋ, ನಿನ್ನ ಅಮ್ಮ ಯಾವಾಗಲೂ ಏನು ಮಾಡ್ತೀಯ, ಟ್ರಿಪ್ನ ಕರ್ಕೊಂಡು ನೋಡಿಯೋ ಮನೆಗೆ, ನಿಮ್ದಾಗೆ ಮನಿಕತೀನಿ ಅಂತವನೆ. ಸ್ವಲ್ಪ ಹೊತ್ತು ಮಚ್ಚ, ತಲೆ ಕೆಡಿಸ್ಕೊಬೇಡ. ಸ್ವಲ್ಪ ದಿನ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಟ್ರಿಪ್ಪು ಎಲ್ಲ ಒಂದು ಕಷ್ಟಗಳು ಪರಿಹಾರ ಆಗಿ ನೆಮ್ಮದಿಯಾಗಿರುತ್ತೆ. ತಲೆ ಕೆಡಿಸ್ಕೊಬೇಡ, ನಾನು ಗ್ಯಾರಂಟಿ. ನೋಡಿ ಬ್ಯೂಟಿಫುಲ್ ಮಾನಸ್ಟ್ರಿ ಎತ್ತರದಲ್ಲೇ ಐತೆ ಮಾನಸ್ಟ್ರಿ.
ಇಲ್ಲೆಲ್ಲ ಮಾನಶ್ರೀಗಳೇ ಗುರು, ಸಖತ್ ಮಾನಶ್ರೀ ಇದೆ ಮಾತ್ರ, ಸೂಪರ್. ಇಲ್ಲೆಲ್ಲ ಸಖತ್ ಮೂವಿ ಶೂಟ್ ಕೂಡ ಮಾಡಿದ್ದಾರೆ. ಬ್ಲ್ಯಾಕು, ಪರ್ಪಲ್ಲು ನೋಡಿ, ಪರ್ಪಲ್ ಕಲರ್ ಹತ್ತಾನೆ ಅದು ಬಂಡೆ, ಇದು ವೈಟು, ಅಯ್ಯೋ ಸಿಕ್ಕಾಪಟ್ಟೆ ಕಲರ್ ಗುರು. 3 ಕಲರ್ ಇಲ್ಲೇ ಐತೆ ನೋಡಿ, 3 ಕಲರ್ ಇಲ್ಲೇ ತೋರಿಸ್ತೀನಿ ನಿಮಗೆ. ಈ ಬಂಡೆ ಬಂದ್ಬಿಟ್ಟು ವೈಟ್ ಕಲರು, ಅದ್ರ ಹಿಂದ್ಗಡೆ ಕಲರ್ ಬಂದ್ಬಿಟ್ಟು ಬ್ರೌನ್, ಡಾರ್ಕ್ ಬ್ರೌನು, ಬ್ಲ್ಯಾಕ್ ಹೊಂದ್ಕೊಳ್ಳಿ. ಇಲ್ಲಿ ಕಾಣ್ತೈತೆ ನೋಡಿ, ಇದು ಪರ್ಪಲ್ ಗುರು. ಈ ಬಂಡೆ ಎದುರುಗಡೆ ಕಾಣ್ತೈತಲ್ಲ ಬ್ಲ್ಯಾಕ್ ಕಣ್ಣಕ್ಕೆ ಪರ್ಪಲ್ ಕಲರ್ ಕಾಣ್ತೈತೆ ನೋಡಿ. ಅಯ್ಯೋ ದೇವ್ರೆ, ಏನು ನೋಡ್ತಾ ಇದ್ದೀರಾ ರೋಡ್ಗಳು ಇವು, ಪ್ರತಿಯೊಂದು ರೋಡ್ ಕೂಡ BRO ಸಂಬಂಧಪಟ್ಟಿದ್ದು ಗುರು. BRO ಮೀನ್ಸ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ. ಇದೆಲ್ಲ ಬಾರ್ಡರ್ ರೋಡ್ಗಳು ಗುರು, ಬಾರ್ಡ್ರ್ ಪ್ರಾಪರ್ ಬಂಡೆಗಳ ಮೌಂಟೇನ್ ಮಧ್ಯದಲ್ಲಿ ಹೋಗ್ತಾ ಇದೀವಿ ರೋಡಲ್ಲಿ ಗುರು. ಎಲ್ಲ ಬಂಡೆಗಳ ಕಸ್ಕೊಂಬಂದ್ರೆ ಒಂಚೂರು ಉಳಿಯೋದು ಏನಿಲ್ಲ. ಕೈಮ ಕಚ 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 ಕೈಮ ಹೋಗ್ತಲ್ಲ, ಹಂಗೆ ಅಪ್ಪಚ್ಚಾಗಿ ಹೋಗ್ತೀವಿ. ಅಯ್ಯೋ ಎಲ್ಲಿ ನೋಡೋದು ಬರೀ ಬಂಡೆಗಳ ಗುರು, ಮಣ್ಣು ಗಿಣ್ಣು ಏನಿಲ್ಲ, ಬರೀ ಬಂಡೆಗಳ ಸಾಮ್ರಾಜ್ಯ ನೋಡಿ. ಇಲ್ಲಿ ಬಂಡೆಗಳ ತಳಹದಿಲೇ ಹೋಗ್ತಾ ಇದ್ದೀವಿ. ಹೆಂಗೆ ಫೀಲ್ ಆಗಿರೋದು ಗೊತ್ತಾ ನನಗೆ. ಅಯ್ಯೋ ದೇವ್ರೆ ಯವ್ವ, ಯಾವುದೋ ಪರೋಟ ಕೊಟ್ಟರು ಸಖತ್ತಾಗಿತ್ತು ಅಂತ 2 ತಿಂದೆ ಗುರು. ನಿದ್ದೆ ಹಂಗೆ ಧಿಮ್ ಅಂತ ತಲೆ, ನಿದ್ದೆ ಹಂಗೆ ಎಳಿತಾಕೋತೈತೆ. ಒಳ್ಳೆ ಮಂಚ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆನೇ ಎದ್ದೇಳೋದು, ಅಷ್ಟು ಮಟ್ಟಿಗೆ ನಿದ್ದೆ ಹೋದೈತೆ. ಸೊ ಎಲ್ಲರೂ ನಿಲ್ಲಿಸಿ ಮಕ್ಕಕ್ಕೆ ನೀರು ಹಾಕೋಬೇಕು, ಸ್ವಲ್ಪ ಕೆಫೆನು ಕಾಫಿ ಕುಡಿಯೋಲ್ಲ. ಗಾಡಿನ ಚೆಕ್ ಪೋಸ್ಟ್ ಹತ್ರ ನಿಲ್ಲಿಸಿದ್ದೀನಿ. ಇದು ಬಂದ್ಬಿಟ್ಟು ಲಡಾಖ್ ಚೆಕ್ ಪೋಸ್ಟು.